ನಾನು ನಿಮ್ಮ ಸರಸ್ವತಿ. ಈ ದಿನ ನಮ್ಮ ಮನೆಗೆ ಒಂದು 5 ಮೆಂಬರ್ಸ್ ನೆಂಟರು ಬಂದಿದ್ದರು. ಸೊ ಈ ದಿನ ನಾನು ವೆಜಿಟೇಬಲ್ಸ್ ಹಾಕಿ ದಮ್ ಪಲಾವ್ ಮಾಡಿದ್ದೀನಿ. ಹೇಗೆ ಮಾಡೋದು ನೋಡಿ ಹೇಗಿದೆ ಅಂತ. ಬಿಸಿ ಬಿಸಿ ದಮ್ ಪಲಾವ್. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಒಂದು ಅನಾನಸು, ಚಕ್ಕೆ ಲವಂಗ, ಒಂದು ಇಡಿಯಷ್ಟು ಬೆಳ್ಳುಳ್ಳಿ, 2 ಈರುಳ್ಳಿ, ಶುಂಠಿ ಒಂದು 2 ಇಂಚು, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಒಂದು ಇಡಿ ಕೊತ್ತಂಬರಿ, ಒಂದು ಇಡಿ ಪುದೀನ ಹಾಕಿ, ಆಮೇಲೆ ಒಂಚೂರು ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಇದೆಲ್ಲ ಫ್ರೈ ಮಾಡಿ ಬಿಸಿ ಆರಿದ್ಮೇಲೆ 4 ಸ್ಪೂನ್ ಧನಿಯಾ ಪೌಡಿ ಹಾಕಿ, ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಗೆ ಹಾಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಪೇಸ್ಟ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಈ ಪೇಸ್ಟು ಅರ್ಧ kg ಹಾಕಿ 3/4 kg ತರಕಾರಿಗೆ ಸರಿ ಹೋಗುತ್ತೆ. ಸ್ಟವ್ ಮೇಲೆ ಪಾತ್ರೆ ಇಕ್ಕಿ ಎಣ್ಣೆ ಹಾಕೋಣ ಬನ್ನಿ. ಅದರಲ್ಲಿ ಚಕ್ಕೆ ಲವಂಗ, ಅದರಲ್ಲಿ ಏಲಕ್ಕಿ, ಪಲಾವ್ ಎಲೆ, 4 ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ತುಪ್ಪ 2 ಸ್ಪೂನ್ ಹಾಕಿದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಟೊಮೆಟೊ ಹಾಕಿ, ಒಂದು 4 ಟೊಮೆಟೊ, ಕ್ಯಾರೆಟು, ನೌಕಲ್ಲು, ಬೀನ್ಸು, ಬಟಾಣಿ, ಡಬಲ್ ಬೀನ್ಸ್ ಹಾಕಿದ್ದೀನಿ. ಇದೆಲ್ಲ ಮೆತ್ತಗೆ ಜಾಸ್ತಿ ಸಿಮ್ಮಲ್ಲಿ ಮಾಡ್ಕೊಳ್ಳಿ. ಕಲಿಸ್ತಾನೇ ಇರಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಒಂದು ಸೀದೋದ್ರೆ ಅದು ಟೇಸ್ಟೇ ಹೋಗ್ಬಿಡುತ್ತೆ. ಉಪ್ಪು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. 10 ನಿಮಿಷ ಬೆಂದಾದಮೇಲೆ ಕಾಲಿಫ್ಲವರ್ ಹಾಕೋಣ. ಯಾಕಂದರೆ ಫಸ್ಟೇ ಕಾಲಿಫ್ಲವರ್ ಹಾಕಿದ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಅದ್ರ ಜೊತೆ ಇದ್ಕಿನ ಬೇಳೆ ಒಂದು ಬೌಲ್ ಹಾಕೋಣ. ಅವರೆಕಾಯಿ ಸೀಸನ್ ಅಲ್ವಾ, ಅದಕ್ಕೆ ಇದ್ಕಿನ ಬೇಳೆ ಒಂದು ಬೌಲ್ ಹಾಕಿದ್ದೀನಿ. ಎಷ್ಟು ನಮ್ಮ ಇಷ್ಟ ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಸಣ್ಣ ಕಟ್ ಮಾಡ್ಕೊಂಡು ಹಾಕೋಣ ಅದರಲ್ಲಿ. ಆಮೇಲೆ ಇದೊಂದು 5 ಮಿನಿಟ್ಸ್ ಹಂಗೆ ಬೇಯಿಸ್ಕೊಳ್ಳೋಣ. ಸೊ ಸ್ಟವ್ ಹೈಯಲ್ಲಿ ಎತ್ಬಿಡಿ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎತ್ತಿ ಅದರಲ್ಲಿ ಹಾಕ್ಕೊಂಡು ಅದೊಂದು 5 ಸೆಕೆಂಡ್ಸ್ 15 ಸೆಕೆಂಡ್ಸ್ ಹಂಗೆ ಬೇಯಿಸ್ಕೊಳ್ಳೋಣ ಮಸಾಲೆ ಅದರಲ್ಲೇ. ಈಗ ಒಂದು ಬಟ್ಲು ಅಕ್ಕಿಗೆ 2 ಬಟ್ಲು ನೀರು ಹಾಕೋಣ. ಒಂದು ಕುದಿ ಬಂದಮೇಲೆ 1/2 ಅವರ್ ಬಿಫೋರ್ ಅಕ್ಕಿ ತೊಳೆದಿಕ್ಕಿರ್ತೀವಲ್ಲ, ಆ ಅಕ್ಕಿನ ನೀರೆಲ್ಲ ಬಗ್ಗಿಸಿ ಕ್ಲೀನಾಗಿ ಅಕ್ಕಿ ಎತ್ತಾಕಿ, ಆದಷ್ಟು ನೀರು ಇಲ್ದಿರ ನೋಡ್ಕೊಳ್ಳಿ ಅಕ್ಕಿಯಲ್ಲಿ. ಅದಕ್ಕೆ ಒಂದು 2 ಕುದಿ ಬಂದಿದ ತಕ್ಷಣ, ಸ್ವಲ್ಪ ಗಟ್ಟಿ ಆಗಿದ ತಕ್ಷಣ ಆಮೇಲೆ ಬಾಳೆಯಲ್ಲಿ ಕ್ಲೀನಾಗಿ ಮುಚ್ಚಿಬಿಡಿ, ಗ್ಯಾಪ್ ಇಲ್ದಿರ 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು 10 ನಿಮಿಷ ಆದಮೇಲೆ ತೆಗೆದು ನೋಡಿ. ಆ ಸುವಾಸನೆ ಇದೆ ನೋಡಿ. ಪಕ್ಕದಲ್ಲೆಲ್ಲ ಏನು ಮಾಡಿದ್ಯಾ ಸರಸ್ವತಿ, ಏನು ಮಾಡಿದ್ಯಾ ಅಂತ ಕೇಳಿದ್ರು. ಅದರಲ್ಲೂ ಇವತ್ತು ಸ್ಯಾಟರ್ಡೇ, ಏನು ಚಿಕನ್ ಪಲಾವ್ ಮಾಡಿದ್ಯಾ ಅಂತ ಕೇಳಿದರು. ಇಲ್ಲ ಇದು ವೆಜಿಟೇಬಲ್ ದಮ್ ಪಲಾವ್ ಅಂತ ಹೇಳಿದೆ. ಅವ್ರು ಒಂದ್ಸು ತಿಂದು ನೋಡಿದ್ರು, ತುಂಬ ಇಷ್ಟ ಆಯಿತು ಅವ್ರಿಗೆ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.